ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹವಾಮಾನ ಇಲಾಖೆಯಿಂದ ಈಗಷ್ಟೇ ಬಂದ ವರದಿ. ಇಂದು ರಾತ್ರಿ ಗುಡುಗು ಸಿಡಿಲು ಸಮೇತ ಭಾರೀ ಮಳೆಯಾಗುವ ಸಾಧ್ಯತೆ. ಮಳೆಯಿಂದಾಗಿ ಅಪಾರ ಸಂಖ್ಯೆಯಲ್ಲಿ ಹಾನಿಯಾಗುವ ಸಂಭವ. ಆದ್ದರಿಂದ ರಾಜ್ಯದಲ್ಲಿರುವ ಪ್ರೇಮಿಗಳು ಹಾಗೂ ಹೊಸದಾಗಿ ಮದುವೆಯಾಗಿರುವ ನವದಂಪತಿಗಳು ವಿಶೇಷವಾಗಿ ಎಚ್ಚರಿಕೆ ವಹಿಸಬೇಕಾಗಿ ವಿನಂತಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ನಮಸ್ಕಾರಗಳು. ನಿನ್ನ ನ್ಯೂಸ್ ಮಾತ್ರ ಸೂಪರ್ ಆಗಿತ್ತು ನಂದನ್. ಆದರೆ ನಿನ್ನ ಹೆಂಡತಿಗೆ ನಗುನೇ ಬರಲಿಲ್ವಲ್ಲ? ಏನಾಯ್ತು ಪದ್ಮಿನಿ? ಎನಿ ಪ್ರಾಬ್ಲಮ್? ನನ್ನ ಹೆಂಡತಿ ಬೇರೆ ಬಂದಿದ್ದಾಳೆ. ನೀನು ಈ ಥರ ಸೀರಿಯಸ್ ಆಗಿದ್ರೆ ನನಗೆ ಭಯ ಆಗ್ತಿದೆ. ಏನು ಇಲ್ಲ ಬಾಬಾ. ನನ್ನ ತಮ್ಮನ ಜೊತೆ ಟೂ ಬಿಟ್ಟಿದ್ಯಾ? ಏನು ಮಾಡ್ದ ಇವನು? ಏನಾದರೂ ಇದ್ರೆ ನನ್ನ ಹತ್ರ ಹೇಳೋ, ನಾನು ಇವ್ರ ಅಣ್ಣ. ಇವಂಗೆ ಸರಿಯಾಗಿ ಓದ್ ಬುದ್ಧಿ ಕಲಿಸ್ತೀನಿ. ಹಲೋ ಬ್ರದರ್, ನನ್ನ ಹೆಂಡತಿ ಮೌನದಲ್ಲೇ ಮಾತಾಡ್ತಾ ಇದ್ದಾಳೆ. ಅದು ನನಗೆ ಅರ್ಥನೂ ಆಗ್ತಾ ಇದೆ. ತಾವು ಸ್ವಲ್ಪ ಆಯ್ತಪ್ಪ. ಹೇ, ಏನಾಯ್ತು ಮೇಡಮ್ ಅವ್ರಿಗೆ? ಗಂಡನ ನೋಡಿ ಹಂಗೆ ಅರಳಬೇಕಾಗಿದ್ದಿ ಮುಖ, ಬಾಡಿ ಬೆಂಡಾಗಿ ಹೋಗ್ಬಿಟ್ಟಿದೆಯಲ್ಲ. ಆ್ಯಕ್ಚುಲಿ ಮದುವೆ ಆದಾಗಿದ್ರು ಹಿಂಗೇನೆ. ನನ್ನ ರೊಮ್ಯಾಂಟಿಕ್ ಲಿರಿಕ್ಸ್ಗೆ ನೀನು ಪ್ಯಾಥೋ ಮ್ಯೂಸಿಕ್ಕೆ ಕಂಪೋಸ್ ಮಾಡ್ತಾ ಇದ್ದಿ. ವಾಟ್ಸ್ ದ ರೀಸನ್? ನನ್ಗೀಗ ನೀವೇ ಸಹಾಯ ಮಾಡ್ಬೇಕು ನಂದನ್ನೋರೆ. ಏನು ವಿಷಯ ಹೇಳು, ಮಾಡೋಣ. ಅದಕ್ಕೇನಂತೆ, ಕಮಾನ್ ಹೇಳು. ಅದು ಅಮ್ಮಾಜಿಯವ್ರು ಹೇಳಿದ್ರು ನಾನೊಂದು ಸ್ವೀಟ್ ಮಾಡ್ಬೇಕಂತೆ. ಅಷ್ಟೇನಾ? ಯಾವ ಸ್ವೀಟ್ ಮಾಡ್ತೀಯಾ? ಕೊಬ್ಬರಿ ಮಿಠಾಯಿ ಮಾಡು, ಈಸಿ. ಮೊದಲು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆ ಸ್ವೀಟು ತುಂಬ ಚೆನ್ನಾಗಿರ್ಬೇಕಂತೆ. ಇದುವರೆಗೂ ಈ ಮನೇಲಿ ಯಾರು ಮಾಡದೇ ಇರೋ ಸ್ವೀಟ್ ಆಗಿರ್ಬೇಕಂತೆ. ಇದು ನನ್ಗೊಂಥರ ಪರೀಕ್ಷೆ ಅಂತ ನಂದನ್ನೋರೆ. ಇದ್ಯಾವ ಥರ ಪರೀಕ್ಷೆ? ನನಗೆ ಶಾವ್ಗೆ ಪಾಯಸ ಬಿಟ್ರೆ ಬೇರೆ ಸಿಹಿ ತಿಂಡಿ ಮಾಡಕ್ಕೆ ಬರೋಕ್ಕಿಲ್ಲ. ಈಗ ನಾನು ಏನು ಮಾಡಲಿ? ನೀವೇನಾರ ಹೇಳಿ. ನೀನು ಇವತ್ತು ಹೇಗೆ ಸ್ವೀಟ್ ಮಾಡೋಕ್ಕೆ ಸಾಧ್ಯ? ಇವತ್ತೇನಂತ ಗೊತ್ತಲ್ಲ, ನಾವು ಇವತ್ತಿಲ್ಲಿರಲ್ಲ. ಅದೇ ಗುಡುಗು ಸಿಡಿಲು ಮಳೆ. ಸೊ ಇವತ್ತಾಗಲ್ಲ ಅಂತ ಹೇಳಬೇಕಿತ್ತು ತಾನೇ? ನಾನು ಏನು ಮಾಡಲಿ ಈಗ? ಸಿಂಪಲ್. ಇದಕ್ಕೆಲ್ಲ ನನ್ನ ಹತ್ರ ಪರಿಹಾರ ಇದೆ. ಏನು? ಸೊಲ್ಯೂಷನ್ ಅಷ್ಟು ಈಸಿಯಾಗೆಲ್ಲ ಹೇಳೋಕ್ಕಾಗಲ್ಲ. ಚಾರ್ಜ್ ಮಾಡ್ತೀನಿ. ಏನು ಚಾರ್ಜು? ಆ್ಯಕ್ಚುಲಿ ನಾನೇನು ಕೇಳ್ತಿಲ್ಲ, ನನ್ನ ಕೆನ್ನೆ ಕೇಳ್ತಿದೆ. ನನ್ನ ಕೆನ್ನೆ ಮೇಲೆ ನೀನು ತುಟಿ ಪ್ರಿಂಟ್ ಬಿದ್ದುಬಿಟ್ರೆ ತಕ್ಷಣ ನಿಂಗೊಂದು ಸೊಲ್ಯೂಷನ್ ಬಂದ್ಬಿಡುತ್ತೆ. ನಂದನವ್ರೆ, ಹುಡುಗಾಟ ಸಾಕು. ಈಗ ನಾನು ಏನು ಮಾಡ್ಬೇಕಂತ ಹೇಳಿ. ಓಕೆ ಓಕೆ ಓಕೆ, ಈಗ ಬೇಡ, ಆಮೇಲೆ ಕೊಡು. ಬಟ್ ಸೊಲ್ಯೂಷನ್ ಏನಂತ ಹೇಳ್ತೀನಿ. ನೀನು ಸ್ವೀಟ್ನ ನಾಳೆ ಮಾಡು. ಅಜ್ಜಿನೂ ಏನು ಇವತ್ತೇ ಮಾಡು ಅಂತ ಹೇಳಲ್ಲ. ಯಾಕಂದರೆ ಅವರೇ ಅಲ್ವಾ ಇವತ್ತು ನನಗೂ ನಿಂಗೂ ಶಾಸ್ತ್ರ ಫಿಕ್ಸ್ ಮಾಡಿರೋದು. ಸೊ ನಾಳೆ ಕಿಚನಿಗೆ ಬಂದು ಏನು ಮಾಡ್ಬೇಕಂತ ಹೇಳ್ತೀನಿ. ಓಕೆ? ಥ್ಯಾಂಕ್ಸ್ ನಂದನವ್ರೆ. ಖುಷಿಯಾಗ್ಬಿಡ್ಲು ನಂದ ನಿನ್ನ ಹೆಂಡ್ತಿ. ಈಗಲಾದರೂ ಅರ್ಥ ಆಯ್ತಾ? ಹುಡುಗಿರಿಗೆ ಕಾಟ ಕೊಟ್ಟು ಇರಿಟೇಟ್ ಮಾಡಬಾರ್ದು. ಕಷ್ಟದಲ್ಲಿ ಹೆಲ್ಪ್ ಮಾಡಿ ಇಂಪ್ರೆಸ್ ಮಾಡಬೇಕು. ನಾಳೆ ನೀನು ಅವಳಿಗೆ ಸ್ವೀಟ್ ಮಾಡೋವಾಗ ಹೆಲ್ಪ್ ಮಾಡ್ತೀಯಲ್ಲ, ಅವಾಗ ನೀನು ಹತ್ತಿರ ಕೇಳ್ಕೊಂಡು 10 ಮುತ್ತು ಕೊಟ್ಬಿಡ್ತಾಳೆ, ನೋಡ್ತೀನಿ. ಪೂರ್ವಿ, ನೀನ್ ಯಾಕಮ್ಮ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ಪದ್ಮಿನಿ ನಂದನ್ನು ಇವತ್ತು ಊರಿಗೆ ಹೋಗಿ ಶಾಸ್ತ್ರ ಮುಗಿಸ್ಕೊಂಡು ಒಂದಿನಕ್ಕೆ ವಾಪಸ್ ಬರ್ತಾರೆ. ಒಂದಿನಕ್ಕೆ ನೀನ್ ಯಾಕೆ ಹೋಗ್ತೀಯಾ? ಇಲ್ಲೇ ಇರು. ಇಲ್ಲ ಅಮ್ಮಾಜಿ, ನಾನು ಹೋಗ್ಬೇಕು, ಕಾಲೇಜ್ ಐತೆ. ಪೂರ್ವಿ, ನೀನು ಬೆಂಗಳೂರಿನಲ್ಲೇ ಯಾವ್ದಾದ್ರು ದೊಡ್ಡ ಕಾಲೇಜಲ್ಲಿ ಓದ್ಬೋದಲ್ವಾ? ನಾನೇ ಸೇರಿಸ್ತೀನಿ. ಅಯ್ಯೋ ಇಲ್ಲ. ಪೂರ್ವಿ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲಮ್ಮ. ನೀನು ತುಂಬಾ ಜಾಣೆ, ಬುದ್ಧಿವಂತೆ. ಇಲ್ಲಿ ಕಾಲೇಜಲ್ಲಿ ಓದೋದ್ರಿಂದ ನಿನ್ನ ಭವಿಷ್ಯಕ್ಕೂ ಒಳ್ಳೇದು. ಮುಂದೆ ನಿನಗೆ ದೊಡ್ಡ ಸಂಬಂಧನೂ ಹುಡ್ಕೊಂಡು ಬರುತ್ತೆ. ನಿಮ್ಮಕ್ಕ ಇಲ್ಲಿರೋದ್ರಿಂದ ನೀನು ಅವ್ರ ಜೊತೆ ಇದ್ದಾಗೂ ಆಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಪಾಪ ನಿಮ್ ತಂದೆ ದೊಡ್ಡ ಮಗಳ ಮದುವೆನ ಅವ್ರ ಶಕ್ತಿ ಮೀರಿ ಮಾಡಿ ಕೈ ಖಾಲಿ ಮಾಡ್ಕೊಂಡಿದ್ದಾರೆ. ನೀನ್ ಇಲ್ಲಿರೋದ್ರಿಂದ ಅವ್ರಿಗೂ ಒಂದು ರೀತಿ ಸಹಾಯನೇ. ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಷ್ಟೇ.
ಸರಿ, ನೀನಿವತ್ತು ನಿಮ್ಮ ಅಕ್ಕನ ಜೊತೆ ಊರ್ಗ್ ಹೋಗು. ನಾಳೆ ಬರೋವಾಗ ನಿನ್ ಬುಕ್ಸು ಬಟ್ಟೆ ಎಲ್ಲ ತಂದ್ಬಿಡು. ಅಮ್ಮಾಜಿ, ಅಪ್ಪಯ್ಯ ಅವ್ರ ಹತ್ರ ನಾನ್ ಮಾತಾಡ್ತೀನಿ. ಓಕೆ? ರೀ, ಊರ್ವಶಿನೂ ನವೀನನುವ ಕೋಣೆನ ಅಲಂಕಾರ ಮಾಡ್ತಾವ್ರೆ. ಮಾಡಲಿ ಬಿಡು, ಶಾಸ್ತ್ರ ಅಲ್ವಾ, ಮಾಡಲೇಬೇಕಲ್ಲ, ಮಾಡಲಿ ಬಿಡು. ಅಲ್ಲ ರೀ, ಇಷ್ಟೆಲ್ಲ ತಲೆ ಬಿಸಿ ಮಧ್ಯೆ ಈ ಶಾಸ್ತ್ರ ಇಲ್ಲಿ ನಡಿಬೇಕಾ? ನೋಡಿ, ಈಗಲೂ ಏನು ಕಾಲ ಮಿಂಚಿಲ್ಲ. ಅಮ್ಮಾಜಿ ತವ ಒಂದು ಮಾತು ಶಾಸ್ತ್ರ ಅಲ್ಲೇ ನಡೀಲಿ ಅಂತ ಹೇಳಿದ್ರೆ ಅವರು ಅಲ್ಲೇ ವ್ಯವಸ್ಥೆ ಮಾಡಿಸ್ತಾರಲ್ವಾ? ಏನ್ ಮಾತು ಅಂತ ಆಡ್ತಿರ್ಲಿಲ್ಲ? ಯಾವ ಬಾಯ್ನಲ್ಲಿ ಹೇಳಿ ಶಾಸ್ತ್ರ ಇಲ್ಲಿ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಮಾಡ್ಲಿ ಇತ್ತ ಹಂಗಾಕಿಲ್ಲ. ಅವ್ರು ಇಲ್ಲಿ ಬರ್ತಾರೆ, ಶಾಸ್ತ್ರ ಇಲ್ಲಿ ನಡೀತತೆ. ಬಡ್ಡಿ ಕೇಳ್ಕೊಂಡು ರೌಡಿಗಳೆಲ್ಲ ಬರ್ಲಿ, ಹಣ ಬೇರೆ ಹೊಂದಾಣಿಕೆ ಆಗಿಲ್ಲ. ಅದ್ಕೆವಾ ನೀವ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ಆಗ ಕೆಲ್ಸನೂ ಆಗಕ್ಕಿಲ್ಲ. ನಾವು ಬಡವರು ಪೀಸೋ ದೊಣ್ಣೆಯಿಂದ ತಲೆ ತಪ್ಪಿಸ್ಕೊಳ್ತಾ ಬದುಕೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅವ್ರು ಯಾರ ಬಂದು ಗಲಾಟೆ ಮಾಡ್ತಾರೆ ಅಂತ ಮನೆಗ್ ಬರ್ತಾರ ಅಳಿಯ ಮಗಳನ್ನ ಬರ್ಬೇಡ ಅನ್ನಕಾಯ್ತದ? ಆ ರೌಡಿಗಳೇನಾರ ಬಂದ್ರೆ ಇವನಾರ ಯೋಳಿ ಸಾಗ್ ಹಾಕುವ. ಆದ್ರೆ ಶಾಸ್ತ್ರ ಮಾತ್ರ ಇಲ್ಲೇ ಆಗ್ಬೇಕು. ಅದ್ಕೆವಾ ನವೀನ, ಅಲಂಕಾರ ಎಲ್ಲ ಮುಗಿದಿನ್ಲಾ? ಇನ್ನೇನೆಲ್ಲ ಮುಗೀತು ಆಂಟಿ. ಇನ್ನು ಸ್ವಲ್ಪ ಹೂ ಹಾಕೋದಾಯ್ತು ಅಷ್ಟೇ, ಬೇಗ ಮುಗಿಸ್ಬಿಡ್ತೀನಿ. ಏಯ್ ಕಳ್ಳಿ, ನಡೀನಿ ಆಚೆ. ಈ ಕೋಣೆಗೆಲ್ಲ ಬರ್ಬಾರ್ದು. ಪ್ಲೀಸ್ ಸತ್ಯವ, ನಾನು ಅಲಂಕಾರ ಮಾಡ್ತೀನಿ. ಬೇಡ 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 ಬೇಡ, ನೀನಿಂದ ಕೆಲಸ ಎಲ್ಲ ಮಾಡ್ಬಾರ್ದು. ನಡಿ ಆಚೆಗೆ ನೀನು. ಅಥವಾ ಪ್ಲೀಸ್ ಸತ್ಯವ, ಪ್ಲೀಸ್. ಚಂಚಲ ಅಕ್ಕ, ಏಯ್, ಯಾವಳ ನಿನ್ಗಕ್ಕ? ಹಾ, ನಿಮ್ಮ ಅಕ್ಕ ಈ ಮನೆ ಸೊಸೆ ಆಗ್ಬಿಟ್ಲು ಒಂದ್ ಮಾತ್ರಕ್ಕೆ ನೀವೆಲ್ಲ ನಮ್ ಲೆವೆಲ್ಗೆ ಬದ್ರಿ ಅಂತ ಅನ್ಕೊಂಬಿಟ್ಯಾ? ಪ್ಲೀಸ್ ನಮ್ಮ ಅಕ್ಕನ ಮೇಲೆ ದ್ವೇಷ ಸಾಧಿಸ್ಬೇಡಿ. ನೀವ್ ಅಂದ್ಕೊಂಡಂಗೆ ಶ್ರೀಮಂತಿಗೆ ಆಸೆ ಪಟ್ಟು ಅವಳಿ ಮದ್ವೆ ಆಗ್ಲಿಲ್ಲ. ಅಮ್ಮಾಜಿ ಅವಳನ್ನ ಮೆಚ್ಚಿದಕ್ಕೆ ಒಪ್ಕೊಂಡಿದ್ದು. ಏಯ್, ಇದೆಲ್ಲ ನನ್ಗ್ಯಾಕೆ ಹೇಳ್ತಾ ಇದ್ಯಾ? ಓ, ನಿಮ್ ಅಕ್ಕನ ನಾನ್ ಚೆನ್ನಾಗ್ ನೋಡ್ಕೊಳ್ಳಿ ಅಂತನಾ? ಚೆನ್ನಾಗಿ ನೋಡ್ಕೊಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನಮ್ಮ ಅಕ್ಕನ್ಗೆ ಅವಮಾನ ಮಾಡ್ಬೇಡಿ, ಚುಚ್ಚು ಮಾತಾಡ್ಬೇಡಿ. ಯಾಕಂದ್ರೆ ಅವಳು ನನ್ನಂಗಲ್ಲ. ನೀವೇನಂದ್ರೂ ಅನ್ನಿಸ್ಕೋತಾಳೆ, ತಿರುಗ್ ಮಾತಾಡಕ್ಕಿಲ್ಲ, ಕೆಟ್ಟದನ್ನ ಬಯಸೋದಿಲ್ಲ. ಅಂತ ಅವಳಿಗೆ ಯಾಕೆ ಈ ತರ ನೋಯಿಸ್ತೀರಾ? ಯಾಕಂದ್ರೆ ಅವಳು ಕಬಳಿಸಿರೋದು ನನ್ ತಂಗಿ ಜಾಗನ. ಎಷ್ಟ್ ಚೆನ್ನಾಗಿದ್ಲು ನನ್ ತಂಗಿ. ನನ್ ತಂಗಿಗೂ ನನ್ನಂಗೂ ಒಳ್ಳೆ ಜೋಡಿ. ಮಧ್ಯದಲ್ಲಿ ಈ ಪದ್ಮಿನಿ ಎಲ್ಲ ಹಾಳ್ ಮಾಡ್ಬಿಟ್ಲು. ಛೇ, ಅಲ್ಲ, ಏನ್ ಯೋಗ್ಯತೆ ಇದೆ ಪದ್ಮಿನಿಗೆ ಈ ಮನೆ ಸೊಸೆ ಆಗಕ್ಕೆ? ಅಮ್ಮಾಜಿ ಒಪ್ಕೊಂಡ್ಬಿಟ್ರಂತೆ, ಇವಳು ಹರಕಿಸ್ಕೊಂಡು ಮದ್ವೆ ಆಗ್ಬಿಟ್ರಂತೆ. ಡಿಸ್ಕಸ್ಟಿಂಗ್. ನೋಡೆ, ನಾನಂತೂ ನಿಮ್ಮ ಅಕ್ಕನ ಈ ಮನೆಯವಳು ಅಂತ ಯಾವತ್ತೂ ಒಪ್ಕೊಳ್ಳಲ್ಲ. ಅವಳ ಯೋಗ್ಯತೆನ ಆದಷ್ಟು ಬೇಗ ಅವಳಿಗೆ ಅರ್ಥ ಆಗೋ ತರ ನಾನ್ ಮಾಡಿ ತೋರಿಸ್ತೀನಿ. ಇಲ್ಲಿರೋ ಅಷ್ಟ್ ದಿನ ನೆಮ್ಮದಿಯಾಗಿರೋಕೆ ನಾನ್ ಮಾತ್ರ ಬಿಡಲ್ಲ. ನೀನು ಜೊತೆಲಿ ಇರ್ತೀಯಲ್ಲ, ನೋಡ್ತಾ ಇರು. ನಮ್ಮ ಅಕ್ಕನ್ಗೆ ಯೋಗ್ಯತೆ ಇಲ್ಲ ಅಂತೀರಾ? ಮಾವ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಮಸ್ಕಾರಮ್ಮ. ನಮಸ್ಕಾರ ಪುಟ್ಟ, ಚೆನ್ನಾಗಿದ್ದೀರಾ? ಬಾ, ಬನ್ನಿ ಬನ್ನಿ ಬನ್ನಿ. ಲೀಲಾ, ಅಕ್ಕ, ಹಾಯ್ ಬಾವ. ಹಲೋ. ಆಳಿ ಅಂದ್ರೆ ಎಷ್ಟ್ ಚಂದಾಗಿದ್ದೀರಾ?
ಸೂಪರ್ ಅತ್ತೆ. ಉರ್ವಶಿ, ನನ್ನ ಮಗಳು ಮುಗ್ದಾಗಿ ಏಟ್ ಕಳೆ ಬಂದೈತ್ ನೋಡು. ಮದ್ವೆ ಆದ್ಮೇಲೆ ಹೆಣ್ಣಿಗೆ ವಿಶೇಷವಾದ ಕಳೆ ಬರುತ್ತೆ. ಈ ಶಾಸ್ತ್ರ ಆದ್ಮೇಲೆ ಇನ್ನೂ ಕಳೆ ಬರ್ತೈತೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ಪ್ರಸ್ತ ನಡಿಬಾರ್ದು. ಗ್ಯಾವ್ರೆ, ನೀನೇ ಹೆಂಗಾರ ಮಾಡಿ ಇದನ್ ತಪ್ಸು. ನಿಂತೈತಿರಲ್ಲ, ಬನ್ನಿ ಕೂತ್ಕೊ ಬನ್ನಿ. ಬರ್ರಿ ಬರ್ರಿ ಬರ್ರಿ. ನಾನು ಒಂದು ನಿಮಿಷ ಬಂದೆ. ಪೂರ್ವಿ, ಹೆಂಗಿದೆ ಪೂರ್ವಿ? ನೀನು ನಂಗೆ ಒಂದು ಫೋನು ಮಾಡಿಲ್ಲ. ಇರಲಿ ಬಿಡು, ಅಂತೂ ನೀನು ಬಂದಲ್ಲ, ನಂಗೆ ಖುಷಿ ಆಯಿತು. ನಾನೆಲ್ಲೋ ನಿನ್ನ ಪದ್ಮಿನಿ ಜೊತೆಲೇ ಇರ್ತೆ ಅನ್ಕೊಬಿಟ್ಟಿದ್ದೆ. ಮತ್ತೆ ನಿನ್ನ ನಾಳೆ ಅವ್ರ ಜೊತೆ ಹೋಗಿಲ್ಲ ತಾನೇ? ಪೂರ್ವಿ, ಪೂರ್ವಿ ಪೂರ್ವಿ ಯಾಕೇನು ಮಾತಾಡ್ತಿಲ್ಲ? ಬಾವ ಬಾ ಬಾ, ಒಳಗಡೆ ಇಟ್ಕೊಡು. ತಕೊಳ್ಳಿ, ನೀರು ತಕೊಳ್ಳಿ. ನಂಗೂ ತಂದ್ಬಿಟ್ಟ. ಒಳ್ಳೇದು ಕೊಡು. ಲೀಲ, ಪದ್ಮಿನಿ ತಯಾರಾತ್ಲ? ಅರಿವಂದ್ರಲ್ಲಿ ಹಳಿಯಂದ್ರು ಕೈಕಾಲು ತೊಳ್ಕೊತಾವ್ರೆ. ಊರ್ವಶಿ ಪದ್ಮಿನಿನ ಅಲಂಕಾರ ಮಾಡ್ತಾವಳೆ. ಬೇಗ ಅಲಂಕಾರ ಮಾಡಕ್ಕೆ ಬೀಗ್ರೆ, ನೀವು ಬೇರೆ ರಾತ್ರಿ ಉಳಿಯೋಕ್ಕಿಲ್ಲ, ಬೇಗ ವಾಪಸ್ ಹೋಗ್ಬೇಕು ಅಂತಿದ್ದೀರಾ. ಹೋಗ್ಬೇಕು ಅಂದಮೇಲೆ ಬೇಗ ಮಾಡ್ಬಿಡಿ, ಯಾಕಪ್ಪ ಅಂದ್ರೆ ರಾತ್ರಿ ಪ್ರಯಾಣ ಅಷ್ಟು ಒಳ್ಳೇದಲ್ಲ. ಅಯ್ಯೋ ಪರವಾಗಿಲ್ಲ ಬೀಗ್ರೆ, ನಮ್ಗೆ ರಾತ್ರಿ ಓಡಾಡೋ ಅಭ್ಯಾಸ ಇದೆ. ಕುಡಿತೀರಿ ಬಂದೆ. ಅದ್ಯಾಕ ಬಿಲ್ ಬಂದ್ಬಿಟ್ಟೆ ನೀನು? ನೀವ್ ಹಿಂಗ್ ಗಡಿ ಬಡಿ ಮಾಡ್ತೀರಾ? ನೀನಾ? ನನ್ನ ಆತಂಕ ನಿಂಗೆ ಅರ್ಥ ಹಾಕಿಲ್ಲ. ಈ ರೌಡಿಗಳು ಬರೋದೇ ರಾತ್ರಿನಾಗೆ ಬಂದು ಗಲಾಟೆ ಹೋಗ್ಬಿಟ್ರೆ, ಅದಕ್ಕೆ ನಾನು ಅವರಿಯನ್ನು ಪತ್ನಿಯನ್ನು ಆದಷ್ಟು ಬೇಗ ಕೊಂಡ ಕಳಿಸ್ಬಿಡೋದು. ಬೇಗ ಹೆಂಗಿದ್ದು ಹೊರಟೋಗ್ಬಿಡ್ತಾರೆ. ಆಮೇಲೆ ಆ ರೌಡಿಗಳು ಬಂದು ಏನಾದ್ರು ಗಲಾಟೆ ಮಾಡಿದ್ರೆ ಹೆಂಗಾದ್ರು ಸಂಪಾದಿಸೋಣ ಅಂತ. ಅರ್ಥತೇನು? ನೀವ್ ಹಿಂಗ್ ತಲೆ ಬಿಸಿ ಮಾಡ್ಕೊಂಡ್ರೆ ಬಂದವ್ರಿಗೆಲ್ಲ ಅನುಮಾನ ಬರ್ತೈತೆ. ನನ್ ಪ್ರಕಾರ ರೌಡಿಗಳು ಇವತ್ತು ಬರಕ್ಕಿಲ್ಲ ಕಣ್ರಿ. ನೀವು ಸ್ವಲ್ಪ ಸಮಾಧಾನವಾಗಿರಿ. ಓನಸಿ, ಬೇರೆ ತಯಾರು ಮಾಡುವ. ಆಹಾ, ಏಟ್ ಲಕ್ಷಣ ಕಾಣ್ತಿದ್ಯಾ? ಮತ್ತೆ ನಗುನೇ ಕಾಣ್ತಿಲ್ವಲ್ಲವಾ? ಏನಾಯ್ತು? ಅದಕ್ಕೆ ಬಾ, ಉಸಿಕ ಹಾಬಿ ಆಗೋಣ ಆಟೆಯ. ಅವರು ಇನ್ನು ಶಿವನ್ ಮುಡ್ಸು, ನಾನೀಗ ಬಂದೆ. ಅತ್ಯವ ನಿಮ್ದಮ್ಮಯ್ಯ, ಇವತ್ತು ಈ ಶಾಸ್ತ್ರ ನಡಿಬಾರ್ದು. ಹೆಂಗಾದ್ರೂ ನೀವೇ ಇದನ್ನ ತಪ್ಸ್ಬೇಕು ಅತ್ಯವ. ನಿಮ್ಗೆ ಹುಚ್ಚಿಡ್ದೈತ ಪದ್ಮಿನಿ? ಆಗದೆಲ್ಲ ಒಳ್ಳೇದಕ್ಕೆ. ಸುಮ್ಕಿರು ನೀನು. ಇಲ್ಲ ಅತ್ಯವ, ನನ್ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಿಲ್ಲ. ನಾನು ಹೆಂಗ್ರು ಒಳಗಡೆ ಹೋಗ್ಲಿ, ನೀವೇ ಹೇಳಿ. ನಂದನ್ನವರು ನನ್ ಕುತ್ಗೆ ತಾಳಿನೇ ಕಟ್ತೆ. ಅವ್ರ ಜೊತೆ ಈ ಶಾಸ್ತ್ರನ ಹೆಂಗ್ ಮಾಡ್ಕೊಳ್ಳಿ? ತಪ್ಪಾಗ್ತೈತಲ್ವಾ? ಅದ್ಯಾವ್ರು ಕೂಡ ಇದನ್ನ ಮೆಚ್ಚಕ್ಕಿಲ್ಲ ಅತ್ಯವ. ದಯವಿಟ್ಟು ನೀವೇ ಏನಾದ್ರೂ ಒಂದ್ ಹೇಳಿ ನಿಲ್ಸಿ ಅತ್ಯವ. ಖಂಡಿತ ಹಂಗಾಗಕ್ಕಿಲ್ಲ. ಇವತ್ತೇನಾರ ಶಾಸ್ತ್ರ ನಿಲ್ತೈತೆ ಅಂದ್ರೆ ನಾನೇ ಏನಾರ ಮಾಡಿ ನಡಿಯಂಗ್ ಮಾಡ್ತೀನಿ ಹೊರತು ಯಾವ ಕಾರಣಕ್ಕೂ ನಿಲ್ಸಕ್ಕಿಲ್ಲ. ನಿನ್ ದ್ಯಾವ್ರಿಗೆ ಕೈ ಮುಗ್ದು ನಿಮ್ಮಪ್ಪ ನಿಮ್ಮವ್ವಂಗ್ ನಮಸ್ಕಾರ ಮಾಡಿ ಸುಮ್ಕೆ ಏನು ಮಾತಾಡ್ದಂಗೆ ಕೋಣೆ ಒಳಿಕ್ ಹೋಗು. ತಿಳಿತಾ? ಯಾಕತ್ಯವ ಇದೆಲ್ಲ ನಿಮ್ಗೆ ಅರ್ಥ ಆಗ್ತಿಲ್ಲ? ಇದರಿಂದ ಪೂರ್ವಿಗೆ ಮೋಸ ಆಗ್ತೈತೆ. ಪೂರ್ವಿ ಈಗೇನೋ ಚಿಕ್ಕೋಳು, ಅವಳಿಗೆ ಏನು ಅರ್ಥ ಆಗಕ್ಕಿಲ್ಲ. ಆದ್ರೆ ಮುಂದೆ
ಸಾಕ್ ಸುಮ್ಕಿರೋ ಪತ್ತು ನೀನು. ಆಗ್ದೇ ಇರೋ ಸಮಸ್ಯೆ ಬಗ್ಗೆ ಸುಮ್ಕೆ ಯೋಚನೆ ಮಾಡಿ ನಿನ್ ಜೀವನವ ನೀನು ಹಾಳು ಮಾಡ್ಕೋಬೇಡ. ಏನು ಮನಸ್ಫೂರ್ತಿಯಾಗಿ ಕೊನೆ ಒಳಿಕ್ ಹೋಗ್ಬೇಕು. ಇಲ್ಲಾಂದ್ರೆ ಅನ್ಯಾಯ ಆಗೋದು ಪೂರ್ವಿಗಲ್ಲ, ನಂದನ್ಗೆ. ಅತ್ಯವ ಆಟಾಡ್ಬೇಡ ಅಂದೆ ತಾನೆ. ಅಕ್ಕ ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ಗೇನು ಅನ್ಸ್ತಿಲ್ವಾ ಪೂರ್ವಿ? ಏನ್ ಅನ್ನಿಸ್ಬೇಕು? ನೀನ್ ಮೊದ್ಲು ಒಳಗ್ ಹೋಗಕ್ಕ. ಅಲ್ಲ, ನಾನ್ ನಿನ್ ಜೊತೆ ಇದ್ರೆ ನೀನ್ ಬರೀ ನನ್ ಬಗ್ಗೆನೇ ಯೋಚನೆ ಮಾಡ್ತೀಯ ಅಂತ ನಾನ್ ಇಲ್ಲಿಗೆ ಬಂದು ನಿಂತೀವ್ನಿ. ನೀನ್ ನೋಡಿದ್ರೆ ನನ್ನನ್ನ ಇಲ್ಲಿಗೂ ಹುಡ್ಕೊಂಡ್ ಬಂದಿದ್ಯಲ್ಲ ಅಕ್ಕ. ನೀನ್ ಒಳಗ್ ಹೋಗು. ಅಪ್ಪಯ್ಯ ಅವ್ವ ಏನಾದ್ರು ನೋಡಿದ್ರೆ ಇಲ್ಲಿಗೆ ಯಾಕೆ ಬಂದೆ ಅಂತ ಬೈತಾರೆ. ಹೋಗಕ್ಕ. ಪೂರ್ವಿ, ನನಗೂ ನಂದನ್ನವ್ರಿಗೂ ಪ್ರಸ್ತ ಆಗ್ಬಾರ್ದು ಕಣೆ. ಅದು ತಪ್ಪು. ನನ್ನ ಜಾಗದಲ್ಲಿ ಇರ್ಬೇಕಾದವಳು ನೀನು. ಏನಕ್ಕ ಮಾತಾಡ್ತಿದ್ಯಾ? ಅಲ್ಲ, ನಿನಗೆಷ್ಟು ಸಲ ಹೇಳಬೇಕು, ಮದ್ವೆಲಿ ಏನ್ ನಡೀತೋ ಅದು ಒಂದು ಆಕಸ್ಮಿಕ, ಅದನ್ನ ಮರ್ತು ಬಿಡು ಅಂತ. ನೋಡು, ನಡೆದಿದ್ದನ್ನೆಲ್ಲ ಮರ್ತು ಇವತ್ತಿಂದನಾದ್ರೂ ನಂದನ್ ಅವ್ರ ಜೊತೆ ಹೊಸ ಜೀವನ ಶುರು ಮಾಡಕ್ಕ. ನಿಂದಮ್ಮಯ್ಯ. ಯಾಕೆ ಪೂರ್ವಿ? ಅತ್ಯವನು ನನ್ನ ಮಾತು ಕೇಳ್ತಿಲ್ಲ, ನೀನು ನನ್ನ ಮಾತು ಕೇಳಲ್ವಾ? ನನ್ನ ಕಷ್ಟನ ಯಾರ ಹತ್ರನೇ ಹೇಳ್ಕೊಳ್ಳಿ. ಇದ್ರಲ್ಲೇನು ಕಷ್ಟ ಇಲ್ಲ ಅಕ್ಕ. ನಿನ್ನನ್ನ ಪ್ರೀತಿಸೋ ನಂದನ್ ಅವರು ನಿನ್ ಜೊತೆ ಇದ್ದಾರೆ. ನೀನ್ ಅವ್ರ ಜೊತೆ ಜೀವನ ಶುರು ಮಾಡು, ಎಲ್ಲ ಸರಿ ಹೋಗ್ತೈತೆ. ಪದ್ಮಿನಿ, ಪದ್ಮಿನಿ, ಊರ್ವಶಿ, ಪದ್ಮಿನಿಯಲ್ಲಿ ಅಕ್ಕ, ಅವ್ವ ನಿನ್ನನ್ನ ಕರಿತಾವ್ರೆ. ಇನ್ ತಡ ಮಾಡ್ಬೇಡ, ಹೋಗು. ನೋಡು ಪೂರ್ವಿ, ಇವತ್ತು ನಾನಿರೋ ಪರಿಸ್ಥಿತಿಗೆ ನಿಮ್ ಎಲ್ರೂ ಒತ್ತಾಯಕ್ಕೆ ಅನಿವಾರ್ಯವಾಗಿ ಕೋಣೆ ಒಳಗಡೆ ಹೋಗ್ಬೋದು ನಾನು. ಆದ್ರೆ ಒಂದ್ ಮಾತು ನೆನ್ಪಲ್ಲಿಟ್ಕೋ, ಯಾವತ್ತಿದ್ರು ನಂದನ್ನವ್ರ ಹೆಂಡತಿ ನೀನು ಕಣೆ. ಇದು ನಕಲಿ ದಾರ ಅಷ್ಟೇ, ಆದ್ರೆ ಯಾವತ್ತಿದ್ರು ಪವಿತ್ರವಾದ ಮಾಂಗಲ್ಯ ಇದು. ಇದ್ರ ಶಕ್ತಿ ಏನು ಅಂತ ನಿಂಗೆ ಗೊತ್ತಿಲ್ವಾ ಪೂರ್ವಿ? ನೀನ್ ಇದನ್ನ ಕಡೆಗಣಿಸ್ತಾ ಇದೀಯಾ, ಆದ್ರೆ ಒಂದಲ್ಲ ಒಂದಿನ ಇದಕ್ ಸಿಗ್ಬೇಕಾಗಿರೋ ಬೆಲೆ ಸಿಕ್ಕೇ ಸಿಗ್ತೈತೆ. ನೋಡು ಪೂರ್ವಿ, ಗೆಲುವು ಯಾವತ್ತಿದ್ರೂ ಸತ್ಯದ ಪರವಾಗಿರ್ತೈತೆ. ಆ ಸತ್ಯನ ನಾನು ನೀನು ಎಲ್ರೂ ಒಂದಿನ ಒಪ್ಕೋಬೇಕು. ಅಂತ ದಿನ ಬಂದೇ ಬರ್ತೈತೆ. ತಿಳ್ಕೊಂಡಿದ್ಯಾಕ? ನಿನ್ ನಿರ್ಧಾರ ಅಲ್ಲ ನಡೆಯೋದು, ಅದ್ಯಾವ್ರ ನಿರ್ಧಾರ ನಡೀತೈತೆ. ನೋಡ್ತಾ ಇರು, ಅದ್ಯಾವ್ರು ನಿನ್ನನ್ನ ನಂದನ್ನವ್ರನ್ನ ಒಂದು ಮಾಡೇ ಮಾಡ್ತಾನೆ. ಹುಷಾರು, ಹಿಂದೆ ಮಂಚ ಇದೆ. ನೀವು ಹುಡುಗಿರು ರಿವರ್ಸ್ ಗೇರ್ ಹಾಕೋದ್ರಲ್ಲಿ ಫೇಮಸ್ ಅಲ್ವಾ? ಹುಡುಗ ಹತ್ರ ಹತ್ರ ಬರ್ತಿದ್ದಂಗೆ ಹುಡುಗಿರು ಹಿಂದೆ ಹೋಗ್ತಿರ್ತೀರ. ಈಗ ಅಂತಲ್ಲ, ಯಾವಾಗಲೂ ಅಷ್ಟೇ. ಹುಡುಗರಿಗೆ ಹುಡುಗಿರು ರಿವರ್ಸ್ ಹೊಡಿದ್ದಾರೆ. ನೀನು ಮದುವೆ ಬೇಡ ಅಂತ ರಿವರ್ಸ್ ಹೊಡಿದೆಯಲ್ಲ,
ಹೀಗೇನು ಬೇಡ ಅನ್ನಲ್ಲ ತಾನೆ? ಹಲೋ, ಯಾಕಿಷ್ಟು ನರ್ವಸ್ ಆಗಿದ್ಯಾ? ಹಿಂದಿನ ಕಾಲದಲ್ಲೇನೋ ಮದುವೆ ಆಗೋ ಹುಡುಗ ಹುಡುಗಿ ಮೊದಲು ಒಬ್ರನ್ನೊಬ್ರು ನೋಡ್ತಿದ್ದೆ ಮಂಟಪದಲ್ಲಿ. ಅದಕ್ಕೆ ಫಸ್ಟ್ ನೈಟಲ್ಲಿ ಭಯ ಇರ್ತಿತ್ತು. ಇವಾಗ ಹಾಗ ನಾನು ನೀನು ಎಷ್ಟು ಕ್ಲೋಸ್ ಇದ್ದೀವಿ. ಚಿಲ್. ಅದು ನಂದನ್ನವ್ರೆ. ಆಹಾ ಆಹಾ, ಈ ಮುದ್ದಾದ ಬಾಯಲ್ಲಿ ನಂದನವರೇ ಅಂತ ಕೇಳೋದೇ ಒಂದು ಚಂದ. ಅದರಲ್ಲೂ ಈ ಪುಟ್ಟ ರೂಮಲ್ಲಿ ಈ ಹೂವಿನ ಅಲಂಕಾರದ ಮಧ್ಯೆ ನಿನ್ ಪಿಸ್ಪಿಸು ಧ್ವನಿಲಿ ನಂದನವರೇ ಅಂತಿದ್ರೆ ಸಂಜೆ ಟೈಮಲ್ಲಿ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಪಿಯಾನೋ ನುಡ್ಸೋದ್ ಕೇಳ್ದ ಹಾಗಿದೆ. ಒನ್ಸ್ ಮೋರ್ ಡಿಯರ್. ಅಯ್ಯೋ, ನಂದನ್ನವ್ರಿಗೆ ಈಗ ಏನಂತ ಹೇಳಿ ನಾನು? ನಂದನ್ನವ್ರು ಒಬ್ರೇ ಸಿಕ್ಕವ್ರೆ. ಈಗ ನಾನು ನಡೆದಿದ್ದ ವಿಷಯ ಹೇಳ್ತಿದ್ರೆ ತಪ್ಪಾಗ್ತೈತೆ.